ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರನ್ನ ಸ್ವಾಗತಿಸ್ತೇನೆ. ಸ್ನೇಹಿತರೆ, ಇವತ್ತೊಂದು ಡಿಫ್ರೆಂಟ್ ಆದಂತಹ ರಸಮ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ನಿಜವಾಗ್ಲೂ ಹೇಗಿರುತ್ತೆ ಅಂದರೆ ಹಾಗೆ ಬಾಯಲ್ಲೇ ಕುಡಿದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅನ್ನದ ಅವಶ್ಯಕತೆಯೇ ಬಿಡಲ್ಲ. ಇಂತಹ ಸೊಗಸಾದಂತಹ ರೆಸಿಪಿನ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು 6 ಮೆಣಸಿನಕಾಯಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸು, ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ. ನೋಡಿ, ನುಣ್ಣಗಾಗಿದೆ, ಇವಾಗ ಕಾಣಿಸ್ತಾ ಇರ್ಬೋದು. ನಂತರ ಮತ್ತೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಸಣ್ಣ ಗಾತ್ರದ್ದು ನಾನು 6 ಟೊಮೊಟೊ ತೊಗೊಂಡಿದ್ದೀವಿ. ನೀವು ದಪ್ಪ ಗಾತ್ರದಿದ್ದರೆ 3 ಸಾಕು. ಸೊ ಆನಂತರ ಹುಣಸೆಹಣ್ಣು ಅಷ್ಟೇ, ತುಂಬ ಜಾಸ್ತಿ ಬೇಡ, ಒಂದು ಗೋಲಿ ಗಾತ್ರ ಆದರೂ ಕೂಡ ಸಾಕಾಗುತ್ತೆ. ಎಲ್ಲವನ್ನು ಕೂಡ ಚೆನ್ನಾಗಿ ರುಬ್ಕೊಂಬರೋಣ. ನೋಡಿ, ಈಗ ರೆಡಿ ಇದೆ. ಈಗ ನೆಕ್ಸ್ಟು ಒಂದು ಬಾಣಲಿಯನ್ನು ಇಟ್ಕೊಳ್ಳಿ, ಅಥವಾ ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ತೀವಿ ಅಂದರೆ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ. ನಂತರ 1 ಕಡ್ಡಿಯಷ್ಟು ಕರಿಬೇವು, ಹಾಗೆ ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ಹಾಕ್ಕೊಳ್ಳಿ. ನಂತರ ನಾವು ರುಬ್ಕೊಂಬಂದಿರುವಂತಹ ಪೌಡ್ರ್ ಏನಿದೆ ಇದನ್ನು ಹಾಕ್ಕೊಳ್ಳಿ. ಇವೆಲ್ಲವನ್ನು ಹಾಕ್ಕೊಂಡು ನಂತರ ಅರಿಶಿಣ, ಜಸ್ಟ್ ಫಾರ್ ಎ ಕಲರ್, ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೆಯದು, ಹಾಗಾಗಿ ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗಿದೆ. ಈಗ ಇಂಗು ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಈಗ ನಾವು ರುಬ್ಬಿದ್ದೀವಲ್ಲ ಟೊಮೊಟೊ ಮತ್ತು ಹುಣಸೆಹಣ್ಣು, ಈ ನೀರನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಳ್ಳಿ. ಆದಷ್ಟು ಸಾಂಬಾರು ತೆಳ್ಳಗಿದ್ರೆ ರಸಮ್ಮು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನೀರನ್ನು ಜಾಸ್ತಿ ಹಾಕ್ಕೊಳ್ತಿದ್ದೀವಿ. ಇವೆಲ್ಲವೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆನಂತರ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಲಿಡ್ಡನ್ನು ಮುಚ್ಚಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿ ಸ್ನೇಹಿತರೆ. ಆನಂತರ ಲಿಡ್ಡನ್ನು ತೆಗೆದ್ರೆ ರೆಸಿಪಿ ರೆಡಿ. ಈಗ ಇದನ್ನು ಬಡಿಸ್ಕೊಳ್ತಾ ಇರೋದೆ, ತಿಂತಾ ಇರೋದೆ. ಒಂದು ಸಾರಿ ಮಾಡಿ, ಈ ಚಳಿಗಾಲದಲ್ಲಿ ಸಖತ್ತಾಗಿರುತ್ತೆ ಸ್ನೇಹಿತರೆ. ಆರಾಧನೆಗಂತೂ ಒಳ್ಳೆ ರೆಸಿಪಿ, ನೆಗಡಿ ಇದ್ರಂತೂ ಮಾಯ ಆಗೋಗುತ್ತೆ. ಸೊ ಇವತ್ತು ನಾವು ಮಾಡಿದಂಥ ಈ ಒಂದು ಸಣ್ಣ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.